ಕಾಂಗ್ರೆಸ್ ಬಗ್ಗೆ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ರೀ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲ ಸಮುದಾಯಗಳ ಬಗ್ಗೆ ಒಂದು ಪ್ರಾಮಾಣಿಕ ಕಳಕಳಿ ಇಟ್ಕೊಂಡು ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ, ಯೋಜನೆಗಳನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯಿಂದ ಆಗ್ಲಿ, ರಾಹುಲ್ ಗಾಂಧಿಯಿಂದ ಆಗ್ಲಿ ನಾವು ಆತಂಕ ಪಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇದು ಜಾತಿ ಜನಗಣತಿ ಬಗ್ಗೆ ಏನು ಮಾತನಾಡ್ತಾರಲ್ಲ ಸಿದ್ದರಾಮಯ್ಯನವರು, ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇವತ್ತು ಒಂದು ಪ್ರಾಮಾಣಿಕ ಕಳಕಳಿ ಹಿಡ್ಕೊಂಡು ಇವತ್ತು ಜಾತಿ ಜನಗಣತಿ ಆಗ್ಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು. ಎಲ್ಲಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು? ಇದೇ ರಾಹುಲ್ ಗಾಂಧಿ ಅವರು ಕೂಡ ಮನಮೋಹನ್ ಸಿಂಗ್ ಅವರು ಇದ್ದಾಗ ಜಾತಿ ಜನಗಣತಿ ಆಗ್ಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಅವರು ಅವತ್ತು ಕೂಡ ವಿರೋಧ ಮಾಡಿದ್ರು. ಹಾಗಾಗಿ ಈ ಬೂಟಾಟಿಕೆ ನಾಟಕ ನಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಬಗ್ಗೆ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಸಿದ್ದರಾಮಯ್ಯ ಬಗ್ಗೆ ಆಗಲಿ ನಾವು ಆತಂಕ ಪಡುವಂತ ಅವಶ್ಯಕತೆನೂ ಕೂಡ ಇಲ್ಲ. ಇವ್ರು ಕಣ್ಮುಂದೆ ಇರ್ತಕ್ಕ ಸರಿ, ಕಳೆದ ವಿಧಾನಸಭಾ ಚುನಾವಣೆ, ನಮ್ಮ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಬಿಜೆಪಿ ಮೇಲೆ 40% ಭ್ರಷ್ಟಾಚಾರ ಆರೋಪ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚಿ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಬಿಹಾರ್ ಚುನಾವಣೆ ಬಹಳ ಮಹತ್ವ ಇರ್ತಕ್ಕಂಥ ಬಿಹಾರ್ ಚುನಾವಣೆ, ಅಲ್ಲೂ ಕೂಡ ಬಿಹಾರ್ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಥವಾ NDA ಕೂಟ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗಿದೆ. ಆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಡ್ರಾಮಾಬಾಜಿ ನಡೀತಾ ಇದೆ ಹೊರತು ಇವರಿಗೆ ಕಾಂಗ್ರೆಸ್ ಪಕ್ಷದವರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಆಗಲಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಆಗಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಇಲ್ಲ ಅನ್ನೋದು ಮಾತ್ರ ನಮ್ಮ ವಾದ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಳಬೇಗುದಿಯುತ್ತೆ ನೋಡ್ತಾ ಇದ್ದೀರಿ. ಆಡಳಿತ ಪಕ್ಷದಲ್ಲಿ ಇವತ್ತು ಶಾಸಕರು ಕೂಡ ಹತಾಶರಾಗಿದ್ದಾರೆ. ಯಾರ ಪರ ವಕಾಲತ್ ವಹಿಸ್ಬೇಕು, ಸಿದ್ದರಾಮಯ್ಯನವ್ರ ಪರವಾಗಿರ್ಬೇಕೋ, DK ಶಿವಕುಮಾರ್ ಪರವಾಗಿರ್ಬೇಕೋ, ಅಥವಾ ಯಾರ ಪರವಾಗಿ ವಕಾಲತ್ ವಹಿಸ್ಬೇಕು ಅಂತೇಳಿ ಶಾಸಕರಿಗೆ ಗೊಂದಲ ಆಗ್ತಾ ಇದೆ. ಇದ್ರ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಜೋರಾಗಿ ನಡೀತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. See, drug mafia is nothing new in Karnataka. Especially illegal activities is more in Gulbarga district, where Priyanka Kharge himself is the district in charge minister. And the person who has been arrested is a very, very close associate of Priyanka Kharge. So without support of the Congress party, without moral support of the Congress party, I don't think he could have ventured into this. So I see high-handedness in the entire episode. The drug mafia needs to be dealt with more seriously in Karnataka. So I demand Honorable Chief Minister and also Home Minister to take up this matter more seriously. So first of all, I don't see clarity in the stand taken by Honorable Chief Minister Siddaramaiah ji. Even in yesterday's statement, he says, or he commits himself that he is going to withdraw the notification of lands. At the same time, he also states if farmers comes forward voluntarily, more compensation will be given. So I think Siddaramaiah is still in dilemma whether to stand by farmers or to give away land to the defense sector. So let Chief Minister Siddaramaiah make its stand clear. He is still in confusion. देखिए, अगर सुरजेवाला the Karnataka incharge बार बार कर्नाटक आते हैं, बेंगलुरु में आके विधायकों का बैठक लेते हैं, इसका मतलब क्या है? इसका मतलब यह है MLAs के बीच में MLAs को मुख्यमंत्री के ऊपर विश्वास उठ चुका है. इसका नतीजा सुरजेवाला बार इधर बेंगलुरु में आके मीटिंग कर रहा है, MLAs को समझाने की कोशिश कर रहा है, और इसके बीच में कहीं ना कहीं सिद्धरामಯ್ಯ को भी एक वार्निंग भी दे रहा है सुरजेवाला. ಈಗಾಗಲೇ ಬೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತವಾಗಿದೆ, ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ.
ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಬೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿ ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ದೇವನಹಳ್ಳಿನಲ್ಲಿ 1717 ಎಕರೆಯಷ್ಟು ಜಮೀನು ಏರೋಸ್ಪೇಸ್ ಇದಕ್ಕೆ ನೋಟಿಫೈ ಆಗಿತ್ತು, ಅದನ್ನು ವಿಡ್ರಾ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರೈತರ ಪರವಾಗಿ ಮಾತನಾಡಿದ್ದಾರೆ. ಆದರೆ ಜೊತೆಗೆ ಯಾವ ರೈತರು ಮುಂದೆ ಬರ್ತಾರೆ ವಾಲಂಟರಿ ಆಗಿ ಅವರಿಗೆ ಗೈಡ್ಲೈನ್ ವ್ಯಾಲ್ಯೂಗಿಂತ ಹೆಚ್ಚು ಪರಿಹಾರ ನಾವು ನೀಡ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ರು ಕೂಡ ಹೇಳಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ರೈತರು ಅವರೇ ಮುಂದೆ ಬರ್ತಾ ಇದ್ದಾರೆ ಜಮೀನು ಕೊಡೋದಕ್ಕೆ ಅಂತೇಳಿ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟತೆ ಇದೆ ಅಂತೇಳಿ ನನಗಂತೂ ಕಾಣಿಸ್ತಾ ಇಲ್ಲ. ರೈತರ ಹಿತ ಎಷ್ಟು ಮುಖ್ಯನೋ ಈ ರಾಜ್ಯದಲ್ಲಿ ಕೈಗಾರಿಕೆಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶವೂ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಅದು ಇನ್ನೂ ಕೂಡ ರಾಜ್ಯ ಸರ್ಕಾರದಲ್ಲಿ ಗೊಂದಲದಲ್ಲಿದ್ದಂಗೆ ಕಾಣ್ತದೆ. ಸಿದ್ದರಾಮಯ್ಯ ಹಿಂದೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ 5 ವರ್ಷ ಆಡಳಿತ ನಡೆಸಿದ್ದಾರೆ. ಈಗೂ ಕೂಡ 2 ವರ್ಷ ಕಳೆದಿದೆ. ಇವರ ಅಧಿಕಾರ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿಯಲ್ಲಿ ಎಷ್ಟು ಬಂಡವಾಳ ಹೂಡಿಕೆ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಅವ್ರು ಮಾಹಿತಿ ಕೊಡಬೇಕು. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಕೂಡ ಇಂಡಸ್ಟ್ರಿ ತರ್ತಕ್ಕಂಥ ವಿಚಾರದಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಆಸಕ್ತಿನ ವಹಿಸಿಲ್ಲ. ಇದರಲ್ಲೂ ಕೂಡ ಏನೇನು ಮಾಫಿಯಾಗಳು ಇದ್ದಾವೆ ಬರೋದ್ರಿಂದಲೂ ಗೊತ್ತಾಗ್ತದೆ.